ಮಲಬದ್ಧತೆ ಮತ್ತು ಗುದದ್ವಾರದಿಂದ ರಕ್ತಸ್ರಾವ ಆಗೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣ್ಬರ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ತಾಲೀಮ್ ಇಲ್ದಲೆ, ಎಕ್ಸಸೈಸ್ ಇಲ್ದಲೆ ಕಂಪ್ಯೂಟರ್ ಮುಂದಾಗಲಿ ಟಿ ವಿ ಮುಂದಾಗಲಿ ಕೂತ್ಕೊಳ್ಳೋದು, ಜೊತೆಗೆ ಪಾಶ್ಚಾತ್ಯ ಆಹಾರಗಳು, ವೆಸ್ಟರ್ನೈಸ್ ಫುಡ್, ಜಂಕ್ ಫುಡ್ ಉಪಯೋಗ ಜಾಸ್ತಿ ಆಗ್ತಾಯಿದೆ. ನಮ್ಮ ಭಾರತೀಯ ಆಹಾರದ ಉಪಯೋಗ ಕಮ್ಮಿ ಆಗ್ತಾಯಿದೆ. ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ವಿಧಾನ ಕೂಡ ಕಡಿಮೆ ಆಗ್ತಾಯಿದೆ. ಈಗ ಮಲಬದ್ಧತೆಯನ್ನು ತಪ್ಪಿಸುವಂಥ ಕೆಲವು ವಿಧಾನಗಳನ್ನು ನಾವು ಅಳವಡಿಸ್ಕೋಬೇಕು. ಅದೇನೆಂದರೆ, ಒಂದು ಹೆಚ್ಚಿನ ಆರೋಗ್ಯದ ದೃಷ್ಟಿಯಿಂದ ವ್ಯಾಯಾಮ, ಯೋಗ ಇದನ್ನೆಲ್ಲ ಹೆಚ್ಚು ಬಳಸಿದರೆ ನಮ್ಮ ದೇಹ ಆರೋಗ್ಯದಿಂದಿರುತ್ತೆ, ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ. ಎರಡನೇದಾಗಿ ಮನೆ ಆಹಾರನ ಹೆಚ್ಚಾಗಿ ಸೇವಿಸೋದು, ಜಂಕ್ ಫುಡ್ ಆ್ಯಂಡ್ ವೆಸ್ಟರ್ನ್ ಫುಡ್ನ ಉಪಯೋಗ ಕಡಿಮೆ ಮಾಡುವುದು. ಮೂರನೇದಾಗಿ ನೀರು, ತರಕಾರಿ, ಹಣ್ಣು ಇದರ ಸೇವನೆ ಜಾಸ್ತಿ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಮಾಂಸಾಹಾರಿಗಳು ಕೂಡ ಮಾಂಸಾಹಾರ ತಪ್ಪಿಸಬೇಕಾದ ಅವಶ್ಯಕತೆ ಇಲ್ಲ. ಬಿಳಿ ವೈಟ್ ಮೀಟ್ ಅಂತ ಏನು ಕರಿತೀವಿ, ಚಿಕನ್, ಫಿಶ್, ಆಮೇಲೆ ಪ್ರಾನ್ಸ್, ಅದನ್ನು ಜಾಸ್ತಿ ಉಪಯೋಗಿಸಿ ರೆಡ್ ಮೀಟ್ನ ಉಪಯೋಗ ಕಡಿಮೆ ಮಾಡಬೇಕು.